ಎಲ್ಲ ನನ್ನ ವೀಕ್ಷಕ ಸ್ನೇಹಿತರಲ್ಲಿ ನಮಸ್ಕಾರ. ಸೊ ನೋಡಿ, ಇವತ್ತು ನಾನು ನಿಮಗೊಂದು ಒಳ್ಳೆಯ ಗಿಡವನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿರ್ಬೋದು, ಈ ಗಿಡ ನೋಡ್ತಾಂಗೆ ನಿಮಗೆ ಎಲ್ಲ ನೋಡಿರ್ಬೋದು ಅಂತ ಅನಿಸುತ್ತೆ. ಸೊ ಇದನ್ನು ನೋಡಿ, ನಿಮ್ಗೆ ಏನಾರು ಈ ಗಿಡವನ್ನು ನೋಡಿದರೆ ನಿಮ್ಗೆ ಪರಿಚಯ ಇದ್ದರೆ ಸಾಕಷ್ಟು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಗಿಡದ ಹೆಸರು ನಮ್ಮ ಕನ್ನಡದಲ್ಲಿ ಇದನ್ನು ಪುಂಡಿ ಸೊಪ್ಪು ಅಂತ ಕರಿತೀವಿ. ಸೊ ತೆಲುಗಲ್ಲಿ ಇದನ್ನು ಪುಂಡಾಕು ಅಂತ ಕರೀತಾರೆ. ಸೊ ಇದು ನಮಗೆ ಚಿಕ್ಕ ವಯಸ್ಸಿದ್ದಾಗ ಸಾಕಷ್ಟು ಏನಾದರೂ ನೆಗಡಿ ಬಂದಾಗ ಅಥವಾ ಶೀತ ಆದಾಗ ಅಥವಾ ಜ್ವರಗಳು ಬಂದಾಗ ಏನು ಮಾಡ್ತಾಯಿದ್ರು, ಇದನ್ನು ಪಲ್ಯ ಮಾಡಿ ಅಥವಾ ಸಾಂಬಾರು ಮಾಡಿ ಮುದ್ದೆ ಅಥವಾ ಚಪಾತಿ ಜೊತೆಗೆ ಇದನ್ನು ತಿನ್ನಿಸ್ತಾಯಿದ್ರು. ತುಂಬ ಚೆನ್ನಾಗಿರ್ತಿದ್ದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಬಟ್ ಈಗಲೂ ಈ ನಾವು ನಮ್ಮ ಆಹಾರದ ಭಾಗವಾಗಿ ಬಳಸ್ತಾ ಇದ್ದೀವಿ. ಸೊ ಇಂಥ ಸೊಪ್ಪುಗಳು ಮಾರ್ಕೆಟಲ್ಲಿ ನಮಗೆ ಸಿಗೋದೇ ಇಲ್ಲ. ನಾನು ಸುಮಾರು ಕಡೆ ಎಲ್ಲ ಹೋದಾಗ ನೋಡಿದ್ದೀನಿ ಇದು ಸೊಪ್ಪು ಸಿಗುತ್ತೇನೋ ಅಂತ. ಬಟ್ ಮಾರ್ಕೆಟಲ್ಲಿ ಈ ಸೊಪ್ಪು ಸಿಗೋದೇ ಇಲ್ಲ. ಬಟ್ ಈ ಸೊಪ್ಪು ನೀವೇನಾದರೂ ತಿಂದಿದ್ರೆ ಮತ್ತು ಈ ಸೊಪ್ಪಿನ ಬಗ್ಗೆ ಏನಾದರೂ ನಿಮಗೆ ವಿಶೇಷತೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ವೀಕ್ಷಕರ ಗ್ರಾಹಕರಿಗೆ ಹೆಚ್ಚಿನದಾಗಿ ನಾವು ತಿಳಿಸ್ಲಿಕ್ಕೆ, ಈ ಸೊಪ್ಪಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೋಡಿ, ಇದು ಸೊಪ್ಪು ನಾವೇನು ಹಾಕಿದ್ದಲ್ಲ, ಇದು ಎಲ್ಲೋ ಬಂದು ಒಂದು ಗಿಡ ಬಿಟ್ಕೊಂಡಿತ್ತು. ಮತ್ತು ಆ ಗಿಡ ಚೆನ್ನಾಗಿ ಬೆಳೆದು ಅದಾದಮೇಲೆ ಬೀಜಗಳು ನಮಗೆ ಸಿಗ್ತವೆ. ಬೀಜಗಳು ಸುಮ್ಮನೆ ಎರ್ತಿದ್ವಿ. ಈಗ ಸುಮಾರು ಗಿಡಗಳು ಆಗಿದ್ದಾವೆ. ಬಟ್ ಇದು ನಾವು ನೋಡಿ ನಮ್ಮ ಮನೆಗೆಲ್ಲ ಕಿತ್ಕೊಂಡಿದ್ವಿ. ನೀವು ನೋಡ್ಬೋದು, ಇಲ್ಲೆಲ್ಲ ನಾವು ಕಿತ್ಕೊಂಡು ಸಾಂಬಾರೆಲ್ಲ ಮಾಡ್ಕೊಂಡಿದ್ವಿ ಮತ್ತು ಪಲ್ಯ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ನಾವು ಇದನ್ನು ನಮ್ಮ ಆಹಾರದ ಭಾಗವಾಗಿ ಬಳಸ್ತಾ ಇದ್ದೀವಿ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ಪೀಳಿಗೆಗೆ ಇಂಥ ಸೊಪ್ಪುಗಳನ್ನ ಪರಿಚಯ ಮಾಡ್ಕೊಡ್ಬೇಕು. ಇವೆಲ್ಲೂ ಸಹ ಮಾರ್ಕೆಟಲ್ಲಿ ಯಾರೂ ತಂದು ಮಾರೋದಿಲ್ಲ. ಯಾರೂ ಸಹ ಮಾರ್ಕೆಟಲ್ಲಿ ಮಾರೋದಿಲ್ಲ. ಇಂಥ ಸೊಪ್ಪಿನ ಬಗ್ಗೆ ನಾವು ತಿಳ್ಕೊಬೇಕು ಮತ್ತು ಇದನ್ನು ಮುಂದಿನ ಪೀಳಿಗೆ ನಮ್ಮ ಗ್ರಾಹಕರಿಗೆ, ನಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕು ಅನ್ನೋ ಒಂದು ಮೂಲಕ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಈ ಗಿಡದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮೂರ ಕಡೆ ಈ ಗಿಡವನ್ನು ಏನಂತ ಕರೀತಾರೆ ಅದನ್ನು ಸಹ ಒಂದು ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲರಿಗೂ ಧನ್ಯವಾದಗಳು.